ಕೆಲವು ಕಡೆ ಪ್ಯೂರ್ಲಿ ಫೈನಾನ್ಷಿಯಲ್ ದೃಷ್ಟಿಕೋನದಿಂದ ಸ್ಕೂಲ್ ಲೆವೆಲಿಂದನೇ ಪ್ರಿಪೇರ್ ಮಾಡುವಂಥದ್ದನ್ನು ನಾವು ಈ ನಡುವೆ ಗಮನಿಸಿದ್ದೀವಿ, ವಿಚ್ ಇಸ್ ನಾಟ್ ಓಕೆ. ಬಟ್ ಅವ್ರದ್ದೇ ಆದ ಮನಸ್ಥಿತಿ ಇರುತ್ತೆ, ಅವ್ರದ್ದೇ ಆದ ಒಂದು ಐಡಿಯಾ ಇರುತ್ತೆ. ಸ್ಟೂಡೆಂಟ್ಸ್ನ ಆ ಒಂದು ದೃಷ್ಟಿಕೋನದ ಕಡೆ ಓರಿಯೆಂಟ್ ಮಾಡೋದಾಗಿದ್ದರೆ ತೊಂದರೆ ಇಲ್ಲ. ಬಟ್ ಐಡಿಯಲಿ ನಿಮ್ಮ ಡಿಗ್ರಿ ಫಸ್ಟ್ ಇಯರಿಂದ ನೀವು ಪ್ರಿಪ್ರೇಷನ್ ಶುರು ಮಾಡೋದು ಉತ್ತಮ. ಸೆಕೆಂಡ್ ಪಿ ಯು ಅಥವಾ ಫಸ್ಟ್ ಪಿ ಯು ಅಲ್ಲಿದ್ದಾಗ ನೀವು ಜನರಲಿ ನಿಮ್ಮ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ನೀಟು, ಸಿ ಇ ಟಿ, ಜೆ ಇ ಈ ರೀತಿ ಪ್ರಿಪ್ರೇಷನ್ ನಡೀತಾ ಇರುತ್ತೆ, ಅಥವಾ ನಿಮ್ಮ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಆಗ ನಾವು ಅಷ್ಟಾಗಿ ಗಮನಿಸಲ್ಲ. ಬಟ್ ಫೌಂಡೇಶನ್ ಕೋರ್ಸ್ ಅಂತ ಒಂದು ಕೋರ್ಸ್ ಮಾಡ್ತೀವಿ. ಫೌಂಡೇಶನ್ ಕೋರ್ಸಲ್ಲಿ ಬೇಸಿಕ್ NCERTs ಅಂದರೆ 6ನೇ ಕ್ಲಾಸಿಂದ 12ನೇ ಕ್ಲಾಸಿನ ಬೇಸಿಕ್ ಬುಕ್ಸ್ ಬಗ್ಗೆ ನಿಮ್ಗೊಂದು ಐಡಿಯಾ ಜನ್ರೇಟ್ ಮಾಡ್ತಾ ಇರ್ತೀವಿ. ಸೊ ಡಿಗ್ರಿ ಫಸ್ಟ್ ಇಯರಿಂದ ಪ್ರಿಪ್ರೇಷನ್ ಆದಾಗ ನಿಮ್ಮ ಡಿಗ್ರಿಗೂ ತೊಂದರೆ ಆಗದಂತೆ, ನಿಮ್ಮ ಎಕ್ಸಾಮ್ಸ್ಗೂ ತೊಂದರೆ ಆಗದಂತೆ, ದಿನದ ಮಟ್ಟದಲ್ಲಿ ಇಫ್ ಯು ಆರ್ ಏಬಲ್ ಟು ಟೇಕ್ ಮಿನಿಮಮ್ 1 hour ಅಂದರೆ ಡೈಲಿ ಬೇಸಿಸ್ ಮೇಲೆ 1 ಗಂಟೆ ಸಮಯವನ್ನು ನೀವು ತೆಗೆದಿಡೋದಾದರೆ, ಆ್ಯಂಡ್ ಸ್ಯಾಟರ್ಡೆ ಸಂಡೇ ಅಥವಾ ಕೆಲವು ರಜಾ ದಿನಗಳಲ್ಲಿ ಇನ್ನೊಂದು 2 ಗಂಟೆ ಎಕ್ಸ್ಟ್ರಾ ತೆಗೆದಿಡೋದಾದರೆ, ನಿಮ್ಮ ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ಸ್ ಬರೆಯೋದ್ರ ಜೊತೆಗೆ ನೀವು ಒಬ್ಬ ಅಧಿಕಾರಿ ಆಗಬಹುದು. ನಾನು ಸುಮ್ಮನೆ ಉತ್ಪ್ರೇಕ್ಷೆಯಿಂದ ಇದು ಹೇಳ್ತಾ ಇಲ್ಲ, ಆಗಿರುವಂಥ ಸಾಕಷ್ಟು ಉದಾಹರಣೆಗಳಿವೆ. ಈಗ ಕೆಲವು ಎಕ್ಸಾಂಪಲ್ಸೇ ನಾನು ಕೊಡ್ತೀನಿ. 2-3 ವರ್ಷಗಳ ಹಿಂದೆ ಟೀನಾ ಡಾಬಿ ಅನ್ನೋರು ರ್ಯಾಂಕ್ 1 ಬಂದರು. ಅವರು 21ನೇ ವಯಸ್ಸಲ್ಲಿ ತಮ್ಮ ಡಿಗ್ರಿ ಮುಗಿಸ್ತಾ ಇದ್ದ ಹಾಗೆ ಒಂದು ಕಡೆ ತಾವು ಡಿಗ್ರಿನೂ ಮುಗಿಸ್ತಾರೆ, ಇನ್ನೊಂದು ಕಡೆ ರ್ಯಾಂಕು ಕೂಡ ತೊಗೊಳ್ತಾರೆ. ಸಣ್ಣ ಪುಟ್ಟ ರ್ಯಾಂಕ್ ಅಲ್ಲ, ಇಡೀ ದೇಶಕ್ಕೆ ನಂಬರ್ 1 ರ್ಯಾಂಕ್ 1 ಟೀನಾ ಡಾಬಿಯಾಗಿ ಬರ್ತಾರೆ. ಆ್ಯಂಡ್ ಎಟ್ ದಿ ಏಜ್ ಆಫ್ 21. ಅದಕ್ಕೆ ನಮ್ಮದು ಒಂದು ಕನಸಿದೆ, IAS at 21 ಅಂತ ನಾವು ಒಂದು ಕೋರ್ಸ್ ರನ್ ಮಾಡ್ತೀವಿ. ಸೊ ಡಿಗ್ರಿ ಫಸ್ಟ್ ಇಯರಿಂದ ಶುರು ಮಾಡಿದಾಗ ಪರ್ಸ್ಪೆಕ್ಟಿವ್ ಏನಾಗುತ್ತೆ ಅಂತಂದರೆ, ಆಗಷ್ಟೇ ನೀವು ಪಿ ಯು ಮುಗಿಸಿರ್ತೀರ, ಡಿಗ್ರಿ ಎಂಟ್ರ್ ಆಗಿರ್ತೀರ, ಡಿಗ್ರಿ ಕಲಿಕೆ ನಡೀತಾ ಇರುತ್ತೆ. ದಿನಕ್ಕೆ 1 hour. ಸೊ ನೀವೇನೋ ಡೈರೆಕ್ಟ್ ಫುಲ್ ಓದಬೇಕು, ಕ್ಲಾಸಸ್ ಅಟೆಂಡ್ ಮಾಡಬೇಕು, ಇದೆಲ್ಲವಂತಲ್ಲ. ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ತೀವಿ. ಒಂದು ವರ್ಷದ ಪ್ರಿಪ್ರೇಷನಲ್ಲಿ 3 years ನಾವು ಪ್ಲ್ಯಾನ್ ಮಾಡಬೇಕು ಅಂತಂದಾಗ, ಫಸ್ಟ್ ಇಯರ್ ನಿಮ್ಮ ಬೇಸಿಕ್ಸ್ ಡೆವಲಪ್ ಮಾಡೋವಂಥದ್ದು, ಸೆಕೆಂಡ್ ಇಯರ್ ನಿಮ್ಮ ಐಡಿಯಾ ಡೆವಲಪ್ ಮಾಡಿ ಆಪ್ಷನಲ್ ಓರಿಯೆಂಟೇಷನಲ್ಲಿ ಸಬ್ಜೆಕ್ಟ್ಸ್ ಡೆವಲಪ್ ಮಾಡೋವಂಥದ್ದು, ಸಾಕಷ್ಟು ಟೆಸ್ಟ್ ಕೊಟ್ಟು ನೀವು ಕಲಿತಾ ಇರೋದನ್ನ ಎಕ್ಸಾಮ್ ದೃಷ್ಟಿಕೋನದಿಂದ ಕಲಿತಾ ಇರೋದು ರೀತಿ, ಆ ರೀತಿಯಲ್ಲಿ ಡೆವಲಪ್ ಮಾಡ್ತಾ ಹೋಗ್ಬೋದು. ಈಗ ವಿ ವಿಲ್ ಆಲ್ಸೋ ಡೀಲ್ ವಿತ್ ದಿ ಕ್ವೆಶನ್, ಇದಕ್ಕೆ ಕೋಚಿಂಗ್ ಅವಶ್ಯಕತೆನೇ ಇದೆಯಾ, ಸೆಲ್ಫ್ ಪ್ರಿಪ್ರೇಷನ್ ಕೂಡ ಮಾಡ್ಬೋದಾ, ಇದನ್ನು ಕೂಡ ತೊಗೊಳ್ಳೋಣ. ಬಿಕಾಸ್ ಕೋಚಿಂಗ್ ಬಗ್ಗೆನೂ ಕೂಡ ಸಾಕಷ್ಟು ಮಿತ್ಸ್ ಏನಿದೆ ಅದನ್ನು ಕೂಡ ಪರಿಹರಿಸೋಣ. ಬಟ್ ಮೊಟ್ಟ ಮೊದಲಾಗಿ ಟು ದಿ ಕ್ವೆಶನ್, ವಿಚ್ ಈಸ್ ದಿ ಐಡಿಯಲ್ ಟೈಮ್ ಟು ಸ್ಟಾರ್ಟ್ ಪ್ರಿಪ್ರೇಷನ್? ಐಡಿಯಲ್ ಟೈಮ್ ಡಿಗ್ರಿ ಫಸ್ಟ್ ಇಯರ್ಲಿದ್ದಾಗ ಶುರು ಮಾಡಿದ್ರೆ ಒಳ್ಳೆಯದು. ಸೊ ದ್ಯಾಟ್ ಆದಷ್ಟು ಬೇಗ ನೀವು ಡಿಗ್ರಿ ಮುಗಿಸ್ತಾ 1 ವರ್ಷದ ಅಷ್ಟರೊಳಗಡೆ ನೀವು ಸೆಲೆಕ್ಟ್ ಆದರೆ, ನಿಮಗೆ ಸೇವಾವಧಿ, ನಿಮ್ಮ ಸರ್ವಿಸ್ ಪೀರಿಯಡ್ ಸುಮಾರು 38ರಿಂದ 40 ವರ್ಷ ಸೇವಾವಧಿ ಇರುತ್ತೆ. ಆ್ಯಂಡ್ ಯಾವೆಲ್ಲ ಉನ್ನತ ಹುದ್ದೆಗಳಿವೆ ಆ ಎಲ್ಲ ಉನ್ನತ ಹುದ್ದೆಗಳಿಗೆ ನೀವು ರೀಚ್ ಆಗ್ತೀರ. ಜನರಲಿ ನಾವು ಇವಾಗ ಕರ್ನಾಟಕ ರಾಜ್ಯಕ್ಕೆ ಮುಖ್ಯ ಕಾರ್ಯದರ್ಶಿ ಯಾರು? ರೈಟ್, ಈಗಿನ ಮುಖ್ಯ ಕಾರ್ಯದರ್ಶಿ ರೈಟ್ ನಮ್ಮ ಶಾಲಿನಿ ರಜನೀಶ್ ಮೇಡಮ್ ಅವರು. ಶಾಲಿನಿ ರಜನೀಶ್ ಮೇಡಮ್ ಅವರು ಆ ಒಂದು ಉನ್ನತ ಹುದ್ದೆ ಅಂದರೆ ಆ್ಯಸ್ ಅ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ರೀಚ್ ಆಗಿದ್ದಾರೆ ಅಂದರೆ, ಅವರು ತುಂಬ ಕಡಿಮೆ ಏಜಲ್ಲಿ IAS ಆಫೀಸರಾಗಿ ಸೆಲೆಕ್ಟ್ ಆಗಿರು. ಇನ್ನೊಂದು ನಮ್ಮದೇ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ವಿಜಯ್ ಭಾಸ್ಕರ್ ಸರ್ ಅವರು. ವಿಜಯ್ ಭಾಸ್ಕರ್ ಸರ್ ಅವರು ತಮ್ಮ ಪ್ರಿಪ್ರೇಷನ್ನ ಅವ್ರು ಬಿಟ್ಸ್ ಬಿಲಾನಿಯಲ್ಲಿ ಡಿಗ್ರಿ ಮಾಡ್ತಾ ಇದ್ದಾಗೆ ಶುರು ಮಾಡಿ ತಮ್ಮ ಇಮ್ಮಿಡಿಯೇಟ್ ಗ್ರ್ಯಾಜುಯೇಷನ್ ಮುಗಿಸಿದ ತಕ್ಷಣ IAS ಅಧಿಕಾರಿ ಆದಂಥವ್ರು. ಹಾಗೆ ತುಂಬ ಉನ್ನತ ಹುದ್ದೆಗಳಿಗೆ ರಾಜ್ಯ ಮಟ್ಟದಲ್ಲಿ ನೀವೊಬ್ಬ ಮುಖ್ಯ ಕಾರ್ಯದರ್ಶಿ ಅಥವಾ ಚೀಫ್ ಸೆಕ್ರೆಟರಿ ಆಗಬೇಕು ಅನ್ನೋದಾದರೆ, ರಾಷ್ಟ್ರ ಮಟ್ಟದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ, ಎಲೆಕ್ಷನ್ ಕಮಿಷನರ್ ಅಥವಾ ಒಬ್ಬ CBI ಡೈರೆಕ್ಟರ್ ಆಗಬೇಕು. IPS ಆಗಿ ನೀವು ರಾಜ್ಯ ಮಟ್ಟದಲ್ಲಿ DGP IGP ಆಗಬೇಕು, ಅಥವಾ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆಗಿ ನೀವು ಪ್ರಿನ್ಸಿಪಲ್ ಕನ್ಸರ್ವೇಟರ್ ಆಗಬೇಕು. ಈ ರೀತಿಯ ಉನ್ನತ ಹುದ್ದೆಗಳಿಗೆ ತಲುಪಬೇಕು ಅಂತಾದಾಗ ನಿಮ್ಮ ಸೇವಾವಧಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೇಗ ನಿಮ್ಮ ಪ್ರಮೋಷನ್ಸ್ನು ನೀವು ತಲುಪ್ತಾ ಹೋಗ್ಬೋದು. ಸೊ ಡಿಗ್ರಿ ಮುಗಿಸಿದ 1-2 ವರ್ಷಗಳಲ್ಲಿ ನಿಮ್ಮ ಸೆಲೆಕ್ಷನ್ ಆಗೋ ರೀತಿಯಲ್ಲಿ ಮಾಡೋದಕ್ಕೆ ಇದೊಂದು ಮುಖ್ಯ. ಇಲ್ಲಿ ನಾನು ಸ್ವಲ್ಪ ನಿಮ್ಮ ಐಡಿಯಾನು ಕೂಡ ಗಮನಿಸ್ತಾ ಇರ್ತೀನಿ. ಜನರಲಿ ಈ ಎಲ್ಲ ಉನ್ನತ ಹುದ್ದೆಗಳಿಗೆ ಕನ್ನಡಿಗರ ಸಂಖ್ಯೆ ಕಡಿಮೆ ಇದೆ, ಯಾಕೆ ಅಂತ ಪ್ರಶ್ನೆ ಆದರೆ ರೀಸನ್ ಇದೇನೆ. ನಮ್ಮಲ್ಲಿ ಇದರ ಅರಿವು ತುಂಬ ಕಡಿಮೆ ಇದ್ದಾಗ ಸಾಕಷ್ಟು ಜನ ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದವರು ನಾರ್ತ್ ಇಂಡಿಯಾದವರು, ಸ್ಪೆಸಿಫಿಕಲಿ ಉತ್ತರ ಪ್ರದೇಶ್, ಬಿಹಾರ್ ಈ ಹಂತದಲ್ಲಿ ಎಲ್ಲರೂ ಕೂಡ ನಮ್ಮ ಗ್ರ್ಯಾಜುಯೇಷನ್ನ ಒಂದು ನೆಪ ಮಾತ್ರಕ್ಕೆ ಎಲಿಜಿಬಿಲಿಟಿಗೆ ಅಂತ ಗ್ರ್ಯಾಜುಯೇಷನ್ ಮಾಡಿ ಅವರು ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ನ ತುಂಬ ಬೇಗನೆ ಶುರು ಮಾಡಿ ಎಫೆಕ್ಟಿವ್ ಆಗಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಆ ಕಾರಣದಿಂದ ಸಾಕಷ್ಟು ಜನ ತುಂಬ ಬೇಗ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಅವರು ಎಲ್ಲ ಉನ್ನತ ಹುದ್ದೆಗಳನ್ನ ಅಲಂಕರಿಸ್ತಾ ಹೋಗ್ತಾರೆ. ಈ ಒಂದು ರೀಸನಲ್ಲಿ ನೀವು ತುಂಬ ಜನ ಯಾರ್ಯಾರು ಉನ್ನತ ಹುದ್ದೆಗಳು ತಲುಪ್ತಾರೆ ಅವರಲ್ಲಿ ಉತ್ತರ ಭಾರತೀಯರನ್ನು ನೋಡ್ತಾ ಹೋಗ್ತಾರೆ.
ಆದರೆ ಇದರ ಅರಿವು ಕರ್ನಾಟಕ ಮತ್ತು ತಮಿಳುನಾಡು ಈ ಕಡೆ ಸದರ್ನ್ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಬೆಳೆದಿದೆ ಆ್ಯಂಡ್ ಅದು ಇನ್ನಷ್ಟು ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ.